ನೋಡ್ರಿ, ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ. ಮೊದಲೇ ಮಾಡಬೇಕಾಗಿತ್ತು. ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ. ನಾವು ಮೊದಲ ಹಂತದ ಪ್ರವಾಸವನ್ನು ಘೋಷಣೆ ಮಾಡಿದ್ದೀವಿ. 12 ಗಂಟೆಗೆ ಅವರು ಘೋಷಣೆ ಮಾಡಿದ್ರು. ಮೊದಲು ಹಂಗಾದ್ರೆ ಯಾರು ನಾವು 2,500 ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ. ನಾ ಹೇಳಿಲ್ಲ, ಬಂದ್ಕೊಂಡು ಮೊದಲು ಅದನ್ನೇ ಹೇಳಿದೆ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ IAS ಅಧಿಕಾರಿಗಳು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಅನ್ನೋಂಥದ್ದು ನಾವು ಕೊಟ್ಟ. ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ. ಇದು ಫಸ್ಟ್, ಇಂಡಿಯಾದಾಗೆ ಫಸ್ಟ್ ನಮ್ಮ ಹೋರಾಟ ವಕಫ್. ಅದು ನೀವು ಬರೀರಿ, ನಾ ಹೇಳೋದಲ್ಲ. ನಾಳೆ ಅಧಿವೇಶನದಾಗ ವಕಫ್ ಚರ್ಚೆ ಮಾಡ್ತೀವಿ. ನಂತರ ನಮ್ಮ ಮೀಸಲಾತಿ ಏನು ಪಂಚಮಸಾಲಿ ಉಳಿದ ಎಲ್ಲರಿಗೂ 2A ಅಥವಾ 2D ಕೊಡಬೇಕನ್ನೋಂಥದ್ದು. ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ STL ಸೇರಿಸ್ಬೇಕು ಅನ್ನೋಂಥ ಚರ್ಚೆ ಮಾಡ್ತೀವಿ. ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ. ನಾನು ಮೊದಲು ನಮ್ಮ ಸ್ಪೀಕರ್ಗೆ ಪತ್ರ ಬರೆದಿದ್ದೇನೆ. ಮೊದಲ ದಿವಸನೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು. ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗಿಡ್ತಾರೆ. ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರು ಇರುವುದಿಲ್ಲ. ನಮಗೊಮ್ಮೊಮ್ಮೆ ಕೋರಮ್ ಆಗುವಷ್ಟು ಶಾಸಕರು ಇರುವುದಿಲ್ಲ. ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ಒಂದು ರೀತಿ ನಾಮಕೆ ವಾಸ್ತೆ ಚರ್ಚೆ ಆಗ್ತಾಯಿದೆ. ಅದಕ್ಕೆ ನಾನು ಸ್ಪೀಕರ್ ಅವ್ರಿಗೆ ಪತ್ರ ಬರೆದಿದ್ದೇನೆ. 9ನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ, ಅವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು. ಅಲ್ಲಿಂದ ಬೇರೆ ಬೇರೆ ಚರ್ಚೆ ತಗೋರಿರ್ತದೆ. ಮಾಡ್ತೀವಿ, ಹೋರಾಟ ಮಾಡ್ತೀವಿ. ನಮ್ಮ ಗುರುಗಳು ಈಗಾಗಲೇ ನಮಗೆಲ್ಲ ಕರೆ ಕೊಟ್ಟಾರೆ. ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಸೇರ್ತಾ ಇದ್ದೀವಿ ಮಧ್ಯಾಹ್ನ 3 ಗಂಟೆಗೆ. ಈ ಹೋರಾಟ ಯಾವ ರೀತಿ ಇರಬೇಕು, ಸರ್ಕಾರ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ 24 ತಾಸು ಈ ಸರ್ಕಾರ ಈ ರಾಜ್ಯದಲ್ಲಿ ಇರೋದಿಲ್ಲ. ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ. ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ, ಅವರ ಅಗ್ನಿ ಪರೀಕ್ಷೆ ಇದೆ. ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ, ಪ್ರತಿಭಟನೆಯಲ್ಲಿ ಭಾಗವಹಿಸದಿದ್ದರೆ ಅವರು ಸಮಾಜದ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ. ಅವಾಗ ಜನ ಉತ್ತರ ಕೊಡ್ತಾರೆ. ಅವರು ಯಾರಿಗಿರಿ? ನನ್ನ ಹೆಸರು ಏನೈತೆ ರೀ? ಎಷ್ಟು ಈ ಆಕ್ರೋಶ ವ್ಯಕ್ತಪಡಿಸೋರು ಎಷ್ಟು ಆಕಳ ಸಾಕ್ಯಾರಿ ಅವರು? ಯಾರು ವಿಭೂತಿ ತಯಾರು ಮಾಡ್ತಾರೇನ್ರಿ ಅವರು? ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟ್ಯಾರಪ್ಪ. 1,000 ಆಕಳ ಕಟ್ಟೋದು ಅಂತ ಯಾವ ಕರ್ನಾಟಕದಾಗ ಅದ? ನಾನು ಒಬ್ಬರೇ ರಾಜಕಾರಣಿ. ಅವ್ರಿಗೇನು ಗುರ್ತೈತಿ? ಬಿಜಾಪುರ ಬಾಲ್ಕೋಟ್ ಜನರಿಗೆ ಗುರ್ತೈತಿ. ಏನು ಹೇಳ್ಯಾರ ಇವ್ರು? ಏನು ಹೇಳ್ಯಾರ? ನಮ್ಮ ಸರ್ವಜ್ಞ ಏನು ಹೇಳ್ಯಾರ ಹೇಳ್ರಿ? ಅದನ್ನು ಸರ್ವಜ್ಞ ಹೇಳ್ತಾರೆ ಒಂದು ಕಡೆ. ಸರ್ವಜ್ಞನವರು ಒಪ್ತಾರಿಲ್ಲ ಅವರು. ಸರ್ವಜ್ಞರ ವಚನಗಳನ್ನು ನೋಡತ್ತೇಳ್ರಿ, ಪೇಜ್ ನಂಬರ್ 167. ಅದರಾಗ 991 ನಂದಿಯ ಹೆಸರಿನವ ನೊಂದು ರಾಜ್ಯವನಾಳಿ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ತಳ. ನಂದಿಯ ಹೆಸರಿನವಂದ್ರೆ ಯಾರು? ನಂದಿ ಅಂದರೆ ಬಸವಣ್ಣ. ನೊಂದು ರಾಜ್ಯವನಾಳಿ ಪ್ರಧಾನಮಂತ್ರಿ ಇದ್ದಿದ್ದು ಕರೆ ಬಸವಣ್ಣ. ಅಲ್ಲಿಂದ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ. ಇದನ್ನು ಬಸವಣ್ಣವರ ವಿಚಾರಕ್ಕೆ ತಕ್ಕಂತೆ ಸಾಕಷ್ಟು ಚರ್ಚೆ ಆಗಲಿ. ಇದು ನಾನು ಬರೀ ಕ್ಷಮೆ ಬಿಡೋದ್ರಿಂದ ಏನೂ ಆಗೋದಿಲ್ಲ. ಯಾರೇ ನಾಲಿಗೆ ಕತ್ತರಿಸ್ತೀನಿ, ಬಾಯಿಗೆ ಬಿಟ್ಟು ಹಾಕ್ತೀನಂದ್ರೆ ಅವ್ರಿಗೇನಾರೇ ಮಾನ ಮರ್ಯಾದೆ ಬಸವಣ್ಣನ ಏನಾದರೂ ಅನ್ಯಾಯಗಳಿದ್ರೆ ಅವ್ರು ಯಾರೂ ಬಸವಣ್ಣನ ಅನ್ಯಾಯಿಗಳೇ ಅಲ್ಲ. ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ, ಎಲ್ವೋ ಅಂದರೆ ನರಕ ಅಂತ ಹೇಳದಂಥ ಬಸವಣ್ಣನ ವಚನ ಹೇಳೋರು ನಾಲಿಗೆ ಕತ್ತರಿಸ್ತೀನಿ, ಬಾಯಿ ಬಂದು ಮಾಡ್ತೀನಿ, ಹೊರಗಡೆ ಬರಲಿ, ಅವ ಇಲೆಕ್ಷನ್ದಾಗ ಸೋಲಿಸ್ತೀನಿ ಅನ್ನೋರು ಎಲ್ಲ ಡೂಪ್ಲಿಕೇಟ್ ಸ್ವಾಮಿಗಳು, ಡೂಪ್ಲಿಕೇಟ್ ಬಸವಣ್ಣನ ಅಭಿಮಾನಿ.
ಹಾಂ ಮಾತಾಡ್ತಾರೋ ಏನು ಕೆಲಸ ಐತಿ ಒಂದರೆ ಬಸವಭವನ ಎಲ್ಲರೂ ಕಟ್ಟಾರೇನ್ರು ದಾವಣಗೆರೆ ಬಸವಭವನ ಕಟ್ಟಾರೆ ಬಸವೇಶ್ವರ ಹೆಸರು ಎಲ್ಲರೂ ಇಟ್ಟಾರೆ ಮೆಡಿಕಲ್ ಕಾಲೇಜ್ಗೆ ಇಡಬೇಕಾಗಿತ್ತು ಬಸವೇಶ್ವರ ಹೆಸರು ಎಲ್ಲ ತಮ್ಮ ಹೆಸರು ಇಟ್ಟುಕೊಂಡಾರ ಅವರಿಂದ ಏನು ಬಸವಣ್ಣ ಬಗ್ಗೆ ಹೇಳೋ ನೈತಿಕತೆ ಸರ್ ಅಲ್ಪಸಂಖ್ಯಾತ ಶಿಕ್ಷಣ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಏನು ಮಾಡೋರ್ತಾರೆ ಅದ್ರೊಳಗೆ ತಿದ್ದುಪಡಿ ಮಾಡೋದು ಆ ಸಿದ್ದರಾಮಯ್ಯ ಅಂದ್ರೆ ಹೆಚ್ಚು ಕಡಿಮೆ ಪಾಕಿಸ್ತಾನ ಮಾಡ್ಬೇಕತ್ತಾರೆ ಕರ್ನಾಟಕ ಸಾಬ್ರದಂದ್ರೆ ಭಾಳ ಪ್ರೀತಿ ಸಿದ್ದರಾಮಯ್ಯ ನಮ್ಮ ಹಿಂದೂಗಳ ಪೇಟ ಅಂದ್ರೆ ಭಾಳ ಅವ್ರಿಗೆ ಬ್ಯಾನ್ ಆಗ್ತದೆ ಕುಂಕುಮ ಹಚ್ಚೋದು ಬ್ಯಾನ್ ಆಗ್ತದೆ ಅವ್ರಿಗೆ ಮುಸ್ಲಿಮರಿಗೆ ಕಾಂಟ್ರಾಕ್ಟರ್ದಾಗ ರಿಸರ್ವೇಷನ್ ಅಂತೆ ಶಿಕ್ಷಣದಾಗ ರಿಸರ್ವೇಷನ್ ಅಂತ ಅವ್ರು ಏನು ಮಾಡ್ತಾರೆ ಮಾಡಲಿ 3 ವರ್ಷ ನಮ್ಮ ಸರ್ಕಾರ ಬರ್ತೈತಿ ಇವ್ರು ಎಲ್ಲ ಮಾಡಿದ್ದೇನೆ ಎಲ್ಲ ಮತ್ತೆ ಕಿತ್ತಾಕ್ತಾರೆ